ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರ್ಯಾಂಡಮ್ ಆಗಿ ಮೀಶೋಯಿಂದ ಒಂದಷ್ಟು ಕಿಚನ್ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದೆ. ಸೊ ಅದೆಲ್ಲ ಬಂದಿದೆ, ನಿಮಗೂ ಕೂಡ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಡಿ, ಓಕೆನಾ? ಸೊ ಏನೆಲ್ಲ ತರಿಸಿದ್ದೀನಿ ಅಂತ ಹೇಳಿ ಈಗ ಒಂದೊಂದಾಗಿ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ವೀಡಿಯೋಸ್ ಎಲ್ಲ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವೀಡಿಯೋಸು ಕೂಡ ಮಿಸ್ ಆಗೋದಿಲ್ಲ, ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ ಆಗಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಪ್ರಾಡಕ್ಟ್ ಯಾವ ತರಿಸಿದ್ದೀನಿ ಅಂತ ಹೇಳಿದ್ರೆ ಸೊ ಎಲ್ಲರೂ ಮನೆಗೂ ಯೂಸ್ ಆಗುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಒಂದು ಜಾರ್ ತರಿಸಿದ್ದೀನಿ. ಈ ಜಾರ್ ಬಂದು ಕುಕೀಸ್ ಸ್ಟೋರೇಜ್ ಜಾರ್ ಆಗಿರುತ್ತೆ, ಏರ್ ಟೈಟ್ನಿಂಗ್ ಜಾರ್ ಆಗಿರುತ್ತೆ. ಸೊ ಮನೇಲಿ ಪ್ರತಿದಿನ ನಾವು ಬಿಸ್ಕೆಟ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು ಯೂಸ್ ಮಾಡ್ತಾನೆ ಇರ್ತೀವಲ್ವಾ. ಸೊ ಸ್ವಲ್ಪ ಈಗ ಮನೇಲಿ ಏನಾದ್ರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ತಿಂತಾರೆ ಮತ್ತು ಹಾಗೇನೆ ಬಿಟ್ಬಿಡ್ತಾರೆ. ನಾವು ಅದನ್ನೇ ಯಾವುದೋ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೋ ಅಥವಾ ಯಾವುದೋ ಒಂದು ಬಾಕ್ಸಲ್ಲಿ ಹಾಕಿಟ್ವಿ ಅಂತ ಹೇಳಿದ್ರೆ ಏರೆಲ್ಲ ಪಾಸ್ ಆಗಿ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ, ಒಂಥರ ಮೆತ್ತಗಾಗ್ಬಿಡುತ್ತೆ. ನೆಕ್ಸ್ಟ್ ಅದನ್ನು ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಮತ್ತು ಅದನ್ನು ಬಿಸಾಕ್ಬಿಡ್ಬೇಕಾಗತ್ತೆ. ಮತ್ತು ಡ್ರೈ ಫ್ರೂಟ್ಸ್ ತರ್ತೀವಿ ಅಂತ ಹೇಳಿದಾಗ ಅಂದರೆ ಡ್ರೈ ಫ್ರೂಟ್ಸ್ ನೀಟಾಗಿ ನಾವು ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಹುಳ ಹಿಡಿಯೋದಾಗಿರ್ಬೋದು ಮತ್ತು ಮೆತ್ತಗಾಗೋದಾಗಿರ್ಬೋದು ಆ ರೀತಿನೆಲ್ಲ ಆಗಿಬಿಡುತ್ತೆ. ಸೊ ಈ ಒಂದು ಏರ್ ಟೈಟ್ನ ಜಾರ್ ಇರೋದ್ರಿಂದ ಸೊ ನೀವು ಅರ್ಧ ಬರ್ಧ ತಿಂದಿದ್ರು ಪರವಾಗಿಲ್ಲ, ಪ್ಯಾಕೆಟ್ ಓಪನ್ ಮಾಡಿ ಕೂಡ ಸೊ ಇದ್ರೊಳಗಡೆ ನೀವು ಸ್ಟೋರೇಜ್ ಮಾಡಿ ಇಡ್ಬೋದು. ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಬಿಸ್ಕೆಟ್ಸ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಇದ್ರೊಳಗಡೆ ನೀಟಾಗಿ ಹಾಕಿ ಇಡ್ಬೋದು. ಸೊ ಇದು ಬಂದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಏರ್ ಟೈಟ್ನಿಂಗ್ ಜಾರ್ ಇದು ಬಂದು ಫುಲ್ ಮೆಟಲಲ್ಲಿ ಮಾಡಿರೋಂಥದ್ದು, ಸಿಕ್ಕಾಪಟ್ಟೆ ಗಟ್ಟಿ ಇದೆ ಆ್ಯಂಡ್ ಆಲ್ಸೋ ತುಂಬಾ ಟೈಟ್ ಆಗಿ ಕೂರತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಲಿಡ್ ನಾವು ಕ್ಲೋಸ್ ಮಾಡ್ತೀವಲ್ಲ ತುಂಬ ಟೈಟ್ ಆಗಿ ಕೂರತ್ತೆ, ತೆಗಿಲಿಕ್ಕೆ ತುಂಬಾ ಒಂದು ರೀತಿ ಸಾಹಸ ಪಡಬೇಕು, ಅಷ್ಟು ತುಂಬ ಟೈಟ್ ಆಗಿ ಕೂರತ್ತೆ. ಅಗಲ ಬಂದು 4 ಇಂಚಸ್ ಅಷ್ಟು ಬರುತ್ತೆ ಮತ್ತು ಹೈಟ್ ಬಂದು 7 ಇಂಚಸ್ ಇದೆ. ಸೊ ಮೀಡಿಯಂ ಸೈಜಲ್ಲಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ? ಜಸ್ಟ್ 330 ರುಪೀಸ್ ಅಷ್ಟೇ ಕೊಟ್ಟಿದ್ದು. ಇವಾಗ ಬೇರೆ ಆಫರ್ ನಡೀತಾ ಇದೆ ಮೀಶೋದಲ್ಲಿ, ಸೊ ಬೇಗನೆ ತಗೊಳ್ಳಿ, ಸೇಲ್ ನಡೀತಾ ಇರೋದ್ರಿಂದ ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಸಿಗ್ಬೋದು. ನಾನು ಕೊಟ್ಟಿದ್ದು 330 ರುಪೀಸ್. ಸೊ ನಿಮ್ಗೆ ಇನ್ನೂ ಕಡಿಮೆನಲ್ಲಿ ಸಿಕ್ತು ಅಂತ ಹೇಳಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಜಾರ್ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಈ ಒಂದು ಜಾರ್ ನಿಮಗೂ ಕೂಡ ಲೈಕ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು 3 ಪೀಸ್ ಅಥವಾ 3 ಸೆಟ್ ಇರೋಂಥ ಸ್ಟೇನ್ಲೆಸ್ ಸ್ಟೀಲ್ ಪಾಟ್ಗಳನ್ನು ತರಿಸಿದೆ. ಅಂದರೆ ಇದು ಬಂದು ಪಾತ್ರೆಗಳು. ಸೊ ಅಂದರೆ ಹಾಲು ಕಾಯಿಸೋಕ್ಕಾಗಿರ್ಬೋದು ಆ್ಯಂಡ್ ಆಲ್ಸೋ ಮಜ್ಜಿಗೆ ಎಲ್ಲ ಇಡ್ಲಿಕ್ಕೆ, ಇವಾಗ ಅಂತೂ ಸೆಕೆಗಾಲದಲ್ಲಂತೂ ಮಜ್ಜಿಗೆನ ಸ್ಟೋರ್ ಡೈಲಿ ಎವ್ರಿ ಡೇ ನಮ್ಮ ಮನೇಲಂತೂ ಬೇಕೇ ಬೇಕಾಗುತ್ತೆ. ಸೊ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಈ ಒಂದು ಪಾಟ್ನ ತರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ನೀವು ಬೇಕಾದರೆ ಗೀ ಆಗಿ ಅಂದರೆ ತುಪ್ಪ ಕಾಯಿಸ್ತೀರ ಅಂದರೂ ಕೂಡ ತುಪ್ಪ ಕಾಯಿಸ್ಕೋಬೋದು ಅಥವಾ ತುಪ್ಪನ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಮಿಲ್ಕ್ ಹಾಲು ಕೂಡ ಕಾಯಿಸ್ಬೋದು. ಕಾಫಿ ಟೀ ಏನೋ ಸ್ವಲ್ಪ ಜನ ಜಾಸ್ತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಸೊ ಏನು ಬೇಕಾದ್ರೂ ಕೂಡ ನೀವು ಇದರಲ್ಲಿ ಹಾಕೊಂಡು ಕಾಯಿಸ್ಲೂಬೋದು. ಆ್ಯಂಡ್ ಆಲ್ಸೋ ನೀವು ಸ್ಟೋರೇಜ್ ಆಗು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಒಂದು ಸೆಟ್ಟಲ್ಲಿ 3 ಪೀಸ್ ಬರುತ್ತೆ. ಆ್ಯಂಡ್ 1 ಲೀಟರ್, 1.3 ಲೀಟರ್ ಮತ್ತು 1.7 ಲೀಟರ್. ಸೊ ಡಿಫ್ರೆಂಟ್ ಮೆಷರ್ಮೆಂಟಲ್ಲಿ ಸಿಗುತ್ತೆ, ಚಿಕ್ಕದ್ರಿಂದ ದೊಡ್ಡದವರೆಗೂ ಕೂಡ ಸಿಗುತ್ತೆ. ಸೊ 3 ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ವಿತ್ ಲಿಡ್ ಬರುತ್ತೆ, ಓಕೆನಾ? ಮುಚ್ಚಳ ಕೂಡ ಬರುತ್ತೆ. ಸೊ ಕೆಲವೊಂದು ಪಾತ್ರೆಗಳಿಗೆ ಮುಚ್ಚಳ ಬರೋದಿಲ್ಲ, ಬಟ್ ಇದಕ್ಕೆ ವಿತ್ ಲಿಡ್ ಕೂಡ ಇದೆ. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ಬರೀ 534 ರೂಪಾಯಿ ಕೊಟ್ಟಿದ್ದು ಈ 3 ಸೆಟ್ಗೆ ಸೇರಿ. ಆ್ಯಂಡ್ ನಿಮಗೆ ಲಿಡ್ ಬೇಡ ಅಂದರೆ ವಿತೌಟ್ ಪ್ಲೇಟ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ಸಿಗುತ್ತೆ. 100 ರುಪೀಸ್ ಕಮ್ಮಿ ಆಗುತ್ತೆ, 433 ರುಪೀಸಲ್ಲಿ ಸಿಗುತ್ತೆ. ಲಿಂಕ್ ಕೊಟ್ಟಿರ್ತೀನಲ್ವ, ನೀವು ವಿತ್ ಲಿಡ್ ಆರು ಕೂಡ ತೊಗೊಳ್ಳಿ ಅಥವಾ ವಿತೌಟ್ ಲಿಡ್ ಆರು ಕೂಡ ತೊಗೊಳ್ಳಿ. ನಿಮ್ಮ ಮನೇನಾರು ಆಲ್ರೆಡಿ ಲಿಡ್ ಇತ್ತು ಅಂತ ಹೇಳಿದ್ರೆ ವಿತೌಟ್ ಆರು ತೊಗೊಳ್ಳಿ, ಅಥವಾ ಲಿಡ್ ಇಲ್ಲ ಬೇಕು ನಮಗೆ ಲಿಡ್ ಸೆಟ್ಟೇ ಬೇಕು ಈ ರೀತಿನಲ್ಲಿ ಅಂತ ಹೇಳಿದ್ರೆ 534 ರುಪೀಸ್ ಆಗುತ್ತೆ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೇನಾದ್ರು ಸೇಲ್ ಈಗ ಎಂಡ್ ಆಯಿತು ಮತ್ತು ಆಫರ್ ಕ್ಲೋಸ್ ಆಯಿತು, ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್ ಬಂದು ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗೋಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನಿದು ಅಂತ ಹೇಳಿದ್ರೆ ಮ್ಯಾಜಿಕ್ ಎರೇಸರ್ ಸ್ಪಾಂಜನ್ನು ತರಿಸಿದ್ದೀನಿ. ಈ ಸ್ಪಾಂಜ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಎಲ್ಲ ಕಿಚನ್ ಐಟಮ್ಸ್ಗಳಾಗಿರ್ಬೋದು, ಅಂದರೆ ಏನಾದ್ರು ಕಲೆಗಳಾಗಿತ್ತು, ಕೌಂಟರ್ ಟೇಬಲ್ ಆಗಿರ್ಬೋದು, ಗ್ಯಾಸ್ ಸ್ಟವ್ ಹತ್ರ ಆಗಿರ್ಬೋದು ಅಥವಾ ಸಿಂಕ್ ಆಗಿರ್ಬೋದು ಬಾತ್ರೂಮಲ್ಲಿ, ಮತ್ತು ಟೈಲ್ಸಲ್ಲಿ ಏನಾದ್ರು ಕಲೆಗಳಿತ್ತು ಅಂತ ಹೇಳಿದ್ರು ಕೂಡ ಹೋಗುತ್ತೆ. ಆ್ಯಂಡ್ ಆಲ್ಸೋ ಶೂಸ್, ವೈಟ್ ಶೂಸ್ ಎಲ್ರಿಗೂ ಕೂಡ ಲೈಕ್ ಆಗುತ್ತಲ್ಲ. ಸೊ ಏನಾದ್ರು ಕಲೆ ಇತ್ತು ಅಂತ ಹೇಳಿದ್ರೆ ವೈಟ್ ಶೂಸ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬೋದು. ಮತ್ತು ಸ್ವಿಚ್ ಬೋರ್ಡ್ಸ್ಗಳಾಗಿರ್ಬೋದು ಆ್ಯಂಡ್ ಆಲ್ಸೋ ಫರ್ನಿಚರ್ಸ್ ಆಗಿರ್ಬೋದು. ಮತ್ತು ಕಾರಲ್ಲಿ ನಾನಾಗಲೇ ಹೇಳಿದಾಗೆ ಸೀಟ್ ಏನಾದರೂ ಸ್ವಲ್ಪ ಕಲೆ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಮೇಯ್ನಾಗಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಸೊ ಗೋಡೆ ಮೇಲೆಲ್ಲ ಗೀಚಿರ್ತಾರೆ ಅಲ್ವಾ, ಕ್ರೇನ್ಸಲ್ಲಿ ಆಗಿರ್ಬೋದು, ಪೆನ್ಸಿಲಲ್ಲಿ, ಪೆನ್ನಲ್ಲೆಲ್ಲ ಗೀಚಿರ್ತಾರೆ. ಸೊ ಅದು ಎಷ್ಟೇ ನಾವು ತಿಕ್ಕಿದ್ರೂ ಕೂಡ ಹೋಗ್ತಾನೇ ಇರೋದಿಲ್ಲ, ಏನೇನೋ ಸಾಹಸ ಪಡ್ತಾ ಇರ್ತೀವಿ. ಬಟ್ ಈ ಒಂದು ಸ್ಪಾಂಜರಿಂದ ನೀವು ಅದನ್ನು ಜಸ್ಟ್ ಒರೆಸಿದ್ರೆ ಸಾಕು, ಫುಲ್ಲು ಬೇಗನೆ ಕ್ಲಿಯರ್ ಆಗುತ್ತೆ.
ಯಾವುದೇ ರೀತಿ ಲಿಕ್ವಿಡ್ ಸೋಪು ಏನು ಹಾಕೋದು ಬೇಡ. ಜಸ್ಟ್ ನೀವು ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ಹಿಂಡ್ಬಿಟ್ಟು ಒರೆಸಿದ್ರೆ ಸಾಕು, ಫುಲ್ ಕ್ಲೀನ್ ಆಗುತ್ತೆ. ಓಕೆನಾ. ಸೊ ತುಂಬಾನೇ ಯೂಸ್ ಆಗುತ್ತೆ ಇದು ಅಂತಾನೆ ಹೇಳ್ಬೋದು. 1 ಪ್ಯಾಕ್ ಅಲ್ಲಿ 3 ಪೀಸ್ ಬರುತ್ತೆ. 116 ರೂಪಾಯಿ ಕೊಟ್ಟಿದ್ದು. ಬಟ್ ಇವಾಗ ನಾನು ನಿಮಗೆ ಲಿಂಕ್ ಕೊಡ್ಬೇಕಾದ್ರೆ ನಾನು ಪರ್ಚೇಸ್ ಮಾಡಿದ್ನಲ್ಲ, ಸೊ ಲಿಂಕ್ ಕೊಡ್ಬೇಕಾದ್ರೆ ನೋಡ್ತಾ ಇದ್ದೀನಿ ಪ್ಯಾಕ್ ಆಫ್ 4 ತೋರಿಸ್ತಾ ಇದೆ. ಒಂದು ಎಕ್ಸ್ಟ್ರಾ ನಿಮಗೆ ಸಿಗ್ತಿದೆ 116 ರೂಪಾಯಿಗೆ. ಸೊ ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು. ನಾನು ಇನ್ನೂ ಒಂದು ಕೂಡ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಇದನ್ನು ಫಸ್ಟ್ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಂತೂ ಮಿಸ್ ಮಾಡ್ಕೊಳ್ಳೋಕಂತೂ ಹೋಗ್ಬೇಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಎವ್ರಿ ಡೇ ಯೂಸಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಇದಷ್ಟು ರ್ಯಾಂಡಮ್ ಆಗಿ ನಾನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದು. ಸೊ ಐ ಹೋಪ್ ನಿಮಗೂ ಕೂಡ ಲೈಕ್ ಆಯಿತು ಆ್ಯಂಡ್ ಹೆಲ್ಪ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ 3 ಪ್ರಾಡಕ್ಟ್ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಮೂಲಕ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳಿದಾಗೆ ಮೀಶೋದಲ್ಲಿ ಇವಾಗ ತುಂಬಾ ಸೇಲ್ ನಡೀತಾ ಇದೆ. ಒಂದೊಂದು ಪ್ರಾಡಕ್ಟ್ ಮೇಲೆ ನಿಮಗೆ 90%, 50%, 40%, 80% ಅಂತ ಹೇಳಿ ಡಿಫ್ರೆಂಟ್ ಆಗಿ ಆಫ್ ಬೇರೆ ನಡೀತಿದೆ. ಸೊ ಎಲ್ಲರೂ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. 3 ಪ್ರಾಡಕ್ಟ್ನ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಈ ಚಾನ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕಂತೂ ಹೋಗಬೇಡಿ. ಮತ್ತೆ ಸೇಲ್ ಏನಾದ್ರು ಎಂಡ್ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಅಮೌಂಟ್ ಒಂದು 50 ರೂಪೀಸ್ 40 ರೂಪೀಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಮತ್ತೆ ಈ ವಿಡಿಯೋನ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಪ್ರಾಡಕ್ಟ್ ಜೊತೆಗೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ.